ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆ 5:30 ಎದ್ದು ರೆಡಿಯಾಗಿ ನಮ್ಮ ಭದ್ರಾವತಿ KSRTC ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ಯಾಕೆ ಏನು ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು. ಶನಿವಾರ ನೈಟಿಂದ ಭಾನುವಾರ ಬೆಳಗ್ಗೆವರೆಗೂ ಫುಲ್ಲು ಮಳೆ ನಮ್ಮ ಭದ್ರಾವತಿಲಿ. 2 ಡೇಸ್ ಆಯಿತು ಮಳೆನೇ ಬಿಟ್ಟಿಲ್ಲ. ನೈಟ್ ಅಂತೂ ಫುಲ್ ಬಿಡ್ತಾಯಿತ್ತು. ನಾವು ಹೇಗಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗೋದು ಅಂತ ಅನ್ಕೋತಾ ಇದ್ವಿ. ಆ ನಡುವೆ ಒಂದು 10-15 ನಿಮಿಷ ಮಳೆ ನಿಂತಿತ್ತು. ಅಷ್ಟೊತ್ತಿಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ತಲುಪಿಡೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ನಮ್ಮ ಮನೆಯವರು ಗಾಡಿನ ಪಾರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪಾರ್ಕಿಂಗ್ ಲಾಟಿಗೆ ಹೋಗಿ ಅಲ್ಲಿ ಗಾಡಿನ ನಿಲ್ಲಿಸಿ ಮತ್ತು ನಾವು ನೆಕ್ಸ್ಟ್ ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದ್ವಿ. ನಿಮ್ಮೂರ ಕಡೆನೂ ಹೀಗೆ ಮಳೆ ಆಗ್ತಾ ಇದೆಯಾ? ಎಲ್ಲೆಲ್ಲಿ ಮಳೆ ಆಗ್ತಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಯಾವ್ಯಾವ ಊರಲ್ಲಿ ಮಳೆ ಆಗ್ತಿದೆ ಅಂತೇಳ್ಬಿಟ್ಟು. ನಾವಂತೂ ಮಲೆನಾಡು ಸೈಡು ಫುಲ್ಲು ಮಳೆ. ಡ್ಯಾಮ್ ಅಂತೂ ತುಂಬ್ತಿಲ್ಲ, ಆದರೆ ಮಳೆ ಅಂತೂ ಬರ್ತಿದೆ. ಹಾಗೇ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗೆ ಬಂದು ನಿಂತ್ಕೊಂಡ್ವಿ. ಅಷ್ಟೇನೆ ನಿಂತಿದ್ದ ಮಳೆ ಸುರಿಯೋಕೆ ಬಿಟ್ಕೋತು. ಎಷ್ಟು ಬಂತು ಅಂತಂದರೆ ತುಂಬ ಜೋರಾಗೆ ಬರ್ತಾಯಿತ್ತು ಮಳೆ ಅಂತೂ. ವಾತಾವರಣ ಅಂತೂ ಚೆನ್ನಾಗಿತ್ತು. 6:30 ಬೆಳಗಿನ ಜಾವ. ಮಳೆಗೂ ಚಳಿಗೂ ವೆದರ್ ಮಾತ್ರ ಸಾಕಾಗಿತ್ತು. ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ. ನಮ್ಮ ಬಸ್ ಇದ್ದಿದ್ದು 7 ಗಂಟೆಗೆ. ಮಳೆ ಅಂತೂ ನಿಲ್ಲಿಲ್ಲ, ಆದರೆ ಬಸ್ ಅಂತೂ ಬಂತು. ಆ ಮಳೆಯಲ್ಲೇ ಬಸ್ ಹತ್ತಿದ್ವಿ. ಬಸ್ ಅಂತೂ ಫುಲ್ ಖಾಲಿನೇ ಇತ್ತು. ಹಾಗಾಗಿ ಸೀಟು ಇನ್ನು ಆರಾಮಾಗೆ ಸಿಕ್ತು. ಇನ್ನೇನು ಸ್ವಲ್ಪ ದೂರ ಹೋದ್ವಿ, ಅಷ್ಟೊತ್ತಿಗೆ ಬಾಣಾವರ ರೀಚ್ ಆಗಿದ್ವಿ. ಬಾಣಾವರ ರೀಚ್ ಆಗಿ ಅಲ್ಲಿ ತಿಂಡಿ ನಿಲ್ಲಿಸಿದ್ರು ಬಸ್ನ. ಹಾಗಾಗಿ ಅಲ್ಲೇನೇ ಲೈಟಾಗಿ ತಿಂಡಿ ಮಾಡಿಕೊಂಡು ಇನ್ನು ಜರ್ನಿ ಕಂಟಿನ್ಯೂ ಆಗಬೇಕಲ್ಲ. ಏನಾದರೂ ಸುಮ್ಮನೆ ಕೂತಿದ್ರೆ ಟೈಮ್ ಹೋಗೋದೇ ಕಷ್ಟ ಅನಿಸುತ್ತೆ. ಹಾಗಾಗಿ ಟೈಮ್ ಪಾಸ್ಗೋಸ್ಕರ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಅದನ್ನು ಮುಗಿಸೋ ಅಷ್ಟೊತ್ತಿಗೆ ನಾವು ಹೋಗಬೇಕಾಗಿದ್ದ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ಹೌದು, ನಾವು ಬಂದಿರೋದು ಆದಿಚುಂಚನಗಿರಿ ಕ್ಷೇತ್ರ ಶ್ರೀ ಕಾಲಭೈರವೇಶ್ವರ ಸನ್ನಿಧಿಗೆ. ಇದು ನಮ್ಮ ಅಪ್ಪನ ಮನೆ ದೇವರು. ಆವಾಗವಾಗ ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾನೆ ಇರ್ತೀವಿ. ಇವತ್ತು ಬಂದಿರೋ ಉದ್ದೇಶ, ರಿಲೇಷನಲ್ಲಿ ಒಬ್ಬರು ಪೂಜೆ ಇಟ್ಕೊಂಡಿದ್ರು. ಅಂದರೆ ನಮ್ಮ ಕಡೆ ಭುಕ್ತಿ ಅಂತ ಮಾಡ್ತಾರೆ. ಅಂದರೆ ದೇವರಿಗೆ ಬಲಿ ಕೊಟ್ಟು ಅದನ್ನು ಎಡೆ ಇಟ್ಟು ಆಮೇಲೆ ಬಂದಿರೋರಿಗೆಲ್ಲರಿಗೂ ಊಟ ಹಾಕೋದು. ಆ ರೀತಿ ಒಂದು ಹರಕೆ ಇತ್ತು. ಹಾಗಾಗಿ ಅದಕ್ಕೆ ನಮಗೂ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಬಂದಿದ್ವಿ. ಫಸ್ಟು ಅಲ್ಲಿಗೆ ಹೋಗೋಕ್ಕೆ ಮುಂಚೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆಗೆ ಹೋಗೋಣ ಅಂತೇಳಿ ಫಸ್ಟು ಒಳಗೆ ಹೋಗ್ತಾಯಿದ್ವಿ. ಒಳಗೆ ಎಂಟ್ರಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಮಲ್ಲಿಗೆ ಹೂ ಕಾಣಿಸ್ತು. ಭದ್ರಾವತಿಲೇ ಹೇಳಿದ್ರು ಹೂ ತಗೋ ಅಂತಂದ್ಬಿಟ್ಟು. ನಾನು ಬಸ್ಸಲ್ಲಿ ಜರ್ನಿ ಸುಮ್ಮನೆ ಹಾಳಾಗುತ್ತೆ ಯಾಕೆ ಅಂತಂದ್ಬಿಟ್ಟು ಸುಮ್ಮನೆ ಬಂದಿದ್ದೆ. ಅವ್ರು ಆಮೇಲೆ ಇಲ್ಲೂ ಬಿಡಲಿಲ್ಲ, ತಗೋ ಅಂತೇಳ್ಬಿಟ್ಟು ಕೊಡಿಸಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನೀವೇ ಮುಡಿಸಿ ಅಂತೇಳಿ ಮುಡಿಸ್ಕೊಂಡು ನೆಕ್ಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಸ್ಲಿಪ್ಪರೆಲ್ಲ ಬಿಡಬೇಕಿತ್ತು. ಹಾಗಾಗಿ ಫಸ್ಟು ಸ್ಲಿಪ್ಪರೆಲ್ಲ ಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಹೋಗಿ ನೆಕ್ಸ್ಟು ದರ್ಶನ ಕೊಟ್ವಿ. ಇವತ್ತು ಸಂಡೇ ಆಗಿದ್ದರಿಂದ ಏನೋ ಮತ್ತು ಕಾಲಭೈರವೇಶ್ವರ ಸ್ವಾಮಿ ವಾರ ಇದ್ದಿದ್ದರಿಂದ ಸಖತ್ತು ಜನ ಇದ್ದರು. ಹೇಗಪ್ಪ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಹೇಗೋ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ, ಬರೀ ಊಟಕ್ಕೋಸ್ಕರ ಬಂದಿರ್ತೀವ. ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಇರೋಕ್ಕಾಗತ್ತಾ? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡಿಕೊಂಡೆ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಕ್ಯೂ ಏನೋ ತುಂಬ ಉದ್ದನೇ ಇತ್ತು, ಆದರೆ ಬೇಗ ಪಾಸ್ ಆಗ್ತಾಯಿದ್ರು ಜನ. ಅಷ್ಟೊಂದೇನು ಲೇಟ್ ಅಂತ ಅನ್ನಿಸ್ಲಿಲ್ಲ. ಒಳಗಡೆ ಎಂಟ್ರಿ ಆಗಿ ಅಲ್ಲಿದ್ದಿದ್ದ ದೇವ್ರುಗಳನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟು ಕ್ಯೂ ಒಳಗಡೆ ಹಾಗೆ ಹೋಗ್ತಾಯಿದ್ವಿ. ಬೇಗ ದರ್ಶನ ಆಯಿತು. ಅಷ್ಟೊಂದು ಜನ ಒಳಗೆ ಬಂದಮೇಲೆ ಅಷ್ಟೊಂದು ಜನ ಅಂತ ಅನ್ನಿಸ್ಲಿಲ್ಲ. ಹೊರಗಡೆ ಮಾತ್ರ ಅನ್ನಿಸ್ತಿದ್ರು ಅಷ್ಟೇ. ದರ್ಶನ ಹೋಗೋರ್ಕಿಂತ ದರ್ಶನ ಬಂದವರೇ ಜಾಸ್ತಿ ಜನ ಇದ್ದರು. ಹಾಗಾಗಿ ಒಳಗಡೆ ಅಷ್ಟೊಂದು ಜನ ಇರಲಿಲ್ಲ. 5 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಗೇ ಹೋಯಿತು. ಸರಿ, ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಆಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಐಕ್ಯವಾಗಿದ್ದು ಪ್ಲೇಸ್ ಮಾಡಿದಾರಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಫಿನಿಶ್ ಆಗಿದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿಗೂ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು
ಹಾಗೆ ಅಷ್ಟು ದೂರ ಎಲ್ಲ ಹೋದ್ಮೇಲೆ ನಮ್ಮ ಹುಡುಗಿರಿಗೆ ಸೆಲ್ಫಿ ವಿಡಿಯೋ ತಗೊಳ್ಳಿಲ್ಲ ಅಂದ್ರೆ ಆಗತ್ತಾ, ಅದನ್ನೆಲ್ಲ ತಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ನಿಂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿ ಇನ್ನೊಂದು ಹತ್ರ ಗವಿರಂಗಪ್ಪ ದೇವಸ್ಥಾನ ಇತ್ತು ಮೇಲೆ, ಆದರೆ ಅಲ್ಲಿಗೆ ಹೋದರೆ ಈಗ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ನೋಡಿದ್ರೆ ಅಲ್ಲಿ ಕ್ಲೋಸ್ ಮಾಡಿದರು. ಏನು ಕ್ಲೋಸ್ ಮಾಡಿದರು ಅಂತ ಗೊತ್ತಿರಲಿಲ್ಲ. ಸರಿ, ಹೇಗಿದ್ರು ನಾವು ಹೋಗ್ತಿರ್ಲಿಲ್ವಲ್ಲ, ನಾವು ಅಷ್ಟು ದೂರ ಹೋಗಿ ನಾವು ಹೋಗಿಲ್ಲ ಅನ್ನೋದಕ್ಕಿಂತ ಕ್ಲೋಸ್ ಮಾಡಿದರು, ಅದಕ್ಕೆ ಹೋಗಲಿಲ್ಲ ಅನ್ನೋ ಸಮಾಧಾನ ಒಂದಿತ್ತು ಅಂತ ನಾವೇ ಅಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಚೆನ್ನಾಗಿತ್ತು ವಾತಾವರಣ ಅಂತ ಹೇಳ್ಬಿಟ್ಟು ಅಲ್ಲೇ 5-10 ನಿಮಿಷ ಹಾಗೆ ಸುತ್ತಾಡಿಕೊಂಡು ಆಮೇಲೆ ರಿಲೇಷನ್ ಒಬ್ಬರು ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪನ ಅಣ್ಣನ ಮಗ, ಅಂದರೆ ನಮ್ಮ ದೊಡ್ಡಪ್ಪನ ಮಗ. ಅವರೇ ನಮಗೆ ಇನ್ವೈಟ್ ಮಾಡಿದ್ದಿದ್ದು. ಸರಿ ಅಂದ್ಬಿಟ್ಟು ನಾವು ದರ್ಶನಕ್ಕೆ ಹೊರಟಾಗ್ಲೇ ಅವ್ರಿಗೆ ಕಾಲ್ ಮಾಡಿದ್ವಿ, ಇಂಥ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಸರಿ, ದರ್ಶನ ಮುಗಿಸ್ಕೊಬಂದ್ಮೇಲೆ ನನಗೆ ಫೋನ್ ಮಾಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರು ಸಹ ಬಂದರು. ಅಲ್ಲಿಗೆ ಬಂದ್ವಿ ನಾವು ಪೂಜೆ ಮಾಡ್ತಿದ್ದಂಥ ಪ್ಲೇಸಿಗೆ. ನಾವು ಹೋದಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಪೂಜೆಗೆಲ್ಲ ರೆಡಿ ಆದಮೇಲೆ ನಾವು ಸಹ ಪೂಜೆ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟು ಊಟ ಕೂತ್ಕೊಂಡ್ವಿ. ಊಟ ಎಲ್ಲ ನಾನ್ ವೆಜ್ ಊಟ ಆಗಿದ್ದರಿಂದ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಆದಿಚುಂಚನಗಿರಿಯಿಂದ ಬೆಳ್ಳೂರು ಕ್ರಾಸಿಗೆ ಬಂದ್ವಿ. ಯಾಕಂದರೆ ಚುಂಚನಗಿರಿಯಿಂದ ನಮಗೆ ಭದ್ರಾವತಿಗೆ ಡೈರೆಕ್ಟ್ ಬಸ್ ಇಲ್ಲ, ಹಾಗಾಗಿ ಬೆಳ್ಳೂರು ಕ್ರಾಸಿಂದನೇ ಬರಬೇಕು. ಬೆಳ್ಳೂರು ಕ್ರಾಸಿಗೆ ಬಂದು ಅಲ್ಲಿಂದ ನಾನು ನೆಕ್ಸ್ಟು ಚನ್ನರಾಯಪಟ್ಟಣ ಹೋದೆ. ಇಲ್ಲಿ ಯಾರೂ ಸಹ ರಿಲೇಷನ್ಗಳನ್ನು ಯಾರನ್ನೂ ತೋರಿಸಿಲ್ಲ, ಯಾಕಂದರೆ ಅವರ ಪ್ರೈವೇಸಿನೂ ಸಹ ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ. ಹಾಗಾಗಿ ನಾನು ಯಾರನ್ನೂ ಸಹ ತೋರಿಸಿಲ್ಲ. ನಾವು ಚುಂಚನಗಿರಿಯಿಂದ ಹೋಗಿದ್ದು ನೆಕ್ಸ್ಟು ಚನ್ನರಾಯಪಟ್ಟಣಕ್ಕೆ. ಚನ್ನರಾಯಪಟ್ಟಣದಲ್ಲಿ ನನ್ನ ತಂಗಿ ಇದ್ದಾಳೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ. ಉದ್ದೇಶ ಏನು ಅಂತಂದರೆ ನನ್ನ ಮಗನ ನೋಡಬೇಕಿತ್ತು. ನಾನು ತುಂಬ ದಿವಸ ಆಗಿತ್ತು. ಈಗಂತೂ ಕಾನ್ವೆಂಟಿಗೆ ಸೇರ್ಕೊಂಡಿದ್ದರಿಂದ ಸರಿಯಾಗಿ ಅವನು ಬರೋದೇ ಇಲ್ಲ ಭದ್ರಾವತಿಗೆ. ಹಾಗಾಗಿ ಅವನು ನೋಡೋದೇ ತುಂಬ ವಿಡಿಯೋ ಕಾಲು ಅದು ಇದರಲ್ಲೇ ನೋಡ್ಕೋತಾ ಇರ್ತೀವಿ. ಅಲ್ಲಿಂದ ಬಸ್ ಹತ್ಕೊಂಡು ಚನ್ನರಾಯಪಟ್ಟಣ ಬಂದ್ವಿ. ಚನ್ನರಾಯಪಟ್ಟಣ ಬರ್ತಿದ್ದಂಗೆ ನಮ್ಮ ಬ್ರೋಯಿನ್ಲ ಬಂದಿದ್ದರು. ಆಗ್ಲೇ ಅವರು ವೆಯ್ಟ್ ಮಾಡ್ತಾಯಿದ್ರು ಬಸ್ ಸ್ಟ್ಯಾಂಡ್ ಹತ್ರ. ನನ್ನ ಮಗನೂ ಬಂದಿದ್ದ ನಮ್ಮನ್ನು ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಅವನೇನೋ ಕೇಳ್ದ ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಕರ್ಕೊಂಡೋಗಿ ಅವನಿಗೇನೇನು ಬೇಕೋ ಅದನ್ನೆಲ್ಲ ಕೊಡಿಸ್ದೆ. ಅವನು ಅಂದರೆ ಏನೋ ಒಂಥರ ಸ್ಪೆಷಲ್ ಪ್ರೀತಿ ಅಂತ ಅನಿಸುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವನೊಟ್ಟು ಅವನೇನೇ ಕೇಳಿದ್ರು ಕೊಡಿಸ್ತೀನಿ ನನ್ನ ಕೈಲಾಗಿದ್ದನ್ನು. ಚಿಕ್ಕ ವಯಸ್ಸಲ್ಲಿ ಹಾಗೆ ನಾನೆಲ್ಲರಿಗೂ ಸ್ಪೆಷಲ್ ಆಗಿದ್ದೆ. ಇವಾಗ ಅವನು ನಮ್ಮೆಲ್ಲರಿಗೂ ಸ್ಪೆಷಲ್ ಆಗಿದ್ದಾನೆ. ಎಲ್ಲರ ಮೇಲೂ ಪ್ರೀತಿ ಇರುತ್ತೆ, ಎಲ್ಲ ಮಕ್ಕಳ ಮೇಲೂ ಪ್ರೀತಿ ಇರುತ್ತೆ. ಆದರೆ ಅವನು ಅಂತಂದರೆ ಎಲ್ಲ ಒಂಚೂರು ಜಾಸ್ತಿ. ಹಾಗಾಗಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಅವನಿಗೆ ಏನು ಬೇಕು ಅದನ್ನು ಕೊಡಿಸ್ಕೊಂಡು ನೆಕ್ಸ್ಟು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗಿ ನನ್ನ ತಂಗಿ ವೆಯ್ಟ್ ಮಾಡ್ತಾಯಿದ್ಲು. ಅವಳು ಪಾಪ ಅಡುಗೆ ಎಲ್ಲ ಮಾಡ್ಕೊಂಡು ಕಾಯ್ತಾಯಿದ್ಲು. ನಾವು ಇಲ್ಲ, ಈಗ ತಿಂದಿರೋದೇ ಜಾಸ್ತಿ ಆಗಿದೆ, ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಊಟ ಮಾಡೋಕ್ಕೆ ಹೇಳಿದ್ವಿ. ಅವಳು ಚಿಕನ್ ಗ್ರೇವಿ ಮತ್ತು ಲಿವರ್ ಫ್ರೈ ಎಲ್ಲ ಮಾಡಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಆಮೇಲೆ ಬೇಡ ಅಂತಂದ್ರೂ ಲಿವರ್ ಫ್ರೈ ಹಾಕ್ಕೊಟ್ಲು ಅಂತೇಳಿ ಅದನ್ನು ತಿಂದು ಆಮೇಲೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ಒರೆಸ್ಕೋಬೇಕು ಅಂತಾರಲ್ಲ, ಕಲಿ ಇದೇನ್ ಮಾಡೋದು? ಕಾಫಿ ಕೊಡಮ್ಮ, ಕೊಡು ಕಾಫಿ ಕೊಡು. ಥ್ಯಾಂಕ್ ಯು. ಹಾಗೆ ಸಂಜೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಿತ್ತು. ಅದನ್ನು ವೀಡಿಯೋನು ಮಾಡಿಕೊಂಡು ಆಮೇಲೆ ಬಿರಿಯಾನಿ ಮಾಡ್ತಾಯಿದ್ಲು ನನ್ನ ತಂಗಿ. ಹಾಗಾಗಿ ಬಿರಿಯಾನಿ ಮಾಡಿಕೊಂಡು ಹಾಗೆ ಸ್ವಲ್ಪ ಗಾಸಿಪ್ಪೆಲ್ಲ ಮಾತಾಡಿಕೊಂಡು ನೆಕ್ಸ್ಟು ಅಪ್ಪ ಮಕ್ಕಳು ಎಲ್ಲ ಹೊರಗಡೆ ರೌಂಡ್ಸಿಗೆ ಹೋಗಿದ್ರು. ಅವರೆಲ್ಲ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದರು ಮನೆಗೆ. ಮಾತಾಡೋ ವಿಡಿಯೋ ಕಾಲದು ಬರೀ ಸೊ ವಿರಾಟ್
ಈ ವಯಸ್ಸಿಗೆ ಎಷ್ಟು ಕಿತ್ತಾಡ್ತಾರೆ ಸಾಕೆ. ಈ ಬಜಾರ್ ಬಿಡಲ್ಲ. ಅಲ್ಲೇ ತಂದು ಕೊಡಲ್ಲ ಪರವಾಗಿಲ್ಲ. ಬಾ ಮಗ್ಲ ಒಂದು ಪೆನ್ಸಿಲ್ ತಗೋಗ ಸಾಕ್ಬಿಡು ಮಗ್ಲೆ. ಬರೀತಾರೋ ಬಿಡ್ತಾರೋ ಆದರೆ ಬುಕ್ಕು ಪೆನ್ನಿಗಂತೂ ಕಿತ್ತಾಡ್ತಾ ಇರ್ತಾರೆ ಇಬ್ರೂ. ನನಗೆ ಬುಕ್ ಬೇಕು, ನನಗೆ ಪೆನ್ ಬೇಕು ಅಂತ. ಬರೆಯೋದು ಮಾತ್ರ ನಯ ಪೈಸ ಬರೆಯೋದಿಲ್ಲ. ಅವನಿಗೆ ಬರೆದು ಸಾಕಾಗಿ ನನಗೆ ಬರ್ಸ್ತಾ ಇದ್ದ ನನ್ನ ಮಗ ಕೈ ಹಿಡ್ಕೊಂಡು. ಅವನು ನನಗೆ ಹೇಳ್ಕೊಡ್ತಾಯಿದ್ದ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ಟಿದ್ರು ಅಂತೇಳ್ಬಿಟ್ಟು ನನಗೆ ಅದನ್ನು ಹೇಳಿಸ್ಕೊಂಡು ನಾನು ಮಿಸ್ಸು ನೀನು ಬರಿಬೇಕು ಅಂತೇಳ್ಬಿಟ್ಟು ನನಗೆ ಬರೆಸ್ತಾ ಇದ್ದ ಅವನು. ಹಾಗೆ ಮಕ್ಕಳ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಗಲೇ 10:30 ಆಗೋಗಿತ್ತು. ಸರಿ ಅಂತಂದ್ಬಿಟ್ಟು ಬಿರಿಯಾನಿನೂ ಸಹ ಆಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಅವತ್ತು ನೈಟ್ ಅಲ್ಲೇ ಉಳ್ಕೊಂಡಿದ್ವಿ. ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗೆ ಬೇಗನೆ ಅಂದರೆ 8 o'clock ನಾವು ಭದ್ರಾವತಿಗೆ ಬಸ್ ಹತ್ಬಿಟ್ಟಿದ್ವಿ. ಯಾಕಂದರೆ ನಮ್ಮ ಮನೆಯವ್ರ ಡ್ಯೂಟಿ ಇತ್ತು, ಹೋಗಲೇಬೇಕಾಗಿತ್ತು. ಹಾಗಾಗಿ ನೆಕ್ಸ್ಟ್ ಭದ್ರಾವತಿಗೆ ಬಂದು ಈಗ ಟೈಮ್ ಬಂದು 12 o'clock ಆಗಿದೆ. ನಾವು ಚನ್ನರಾಯಪಟ್ಟಣದಲ್ಲಿ ಬಸ್ ಹತ್ತಿದಾಗ 8 ಗಂಟೆ, ಭದ್ರಾವತಿಗೆ ಬಂದಾಗ 11:15, 11:20 ಆಗಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ 12 ಗಂಟೆ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ನಿಮಗೆ ಯಾವ ಥರ ಕಂಟೆಂಟ್ಗಳು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಬಾಯ್.